ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಮಿನಿ ವ್ಲಾಗ್. ಇವತ್ತು ನಮ್ಮೂರು ಬಸ್ ಹೋದ್ರು ನಾನು ಆರಾಮಾಗಿದ್ದೆ, ಆರಾಮಾಗಿ ತಿಂಡಿ ತಿಂತಿದ್ದೀನಿ. ನಾನು ಕಾಲೇಜಿಗೆ ಹೋಗಲ್ವೇನೋ ಅಂತ ಅನ್ಕೋಬೇಡಿ, ಕಾಲೇಜಿಗೆ ಹೋಗ್ಬೇಕು ನಾನು, ಆದ್ರೆ ಟೆನ್ಷನ್ ಇಲ್ಲ. ಯಾಕೆಂದ್ರೆ ನಂಗೆ ಇವತ್ತು ಇಬ್ಬಿಬ್ರು ಡ್ರಾಪ್ ಮಾಡಾಕಿದ್ದಾರೆ, ಸೊ ಹಾಗಾಗಿ ಟೆನ್ಷನ್ ಇಲ್ಲ. ನೋಡಿ, ಇದೊಂದು ಜಾಕೆಟ್ ಒಂದು 10 kg ಐತೇನೋ, ಅಷ್ಟು ತೂಕ ಇದೆ, ಎತ್ತಕ್ಕೆ ಆಗ್ತಾ ಇರ್ಲಿಲ್ಲ ಒಂದ್ ಕೈಯಲ್ಲಿ. ಇವನ್ನೆಲ್ಲ ಹಾಕೊಂಡು ಹೆಂಗ್ ಗಾಡಿ ಓಡಿಸ್ತಾರೋ ಏನೋ. ಆ ಜಾಕೆಟ್ ನ ಅಲ್ಲೇ ಚೇರ್ ಮೇಲೆ ಇಟ್ಟು ಮನೆ ಒಳಗೆ ಹೋಗೋಣ ಅಂತ ನೋಡಿದ್ರೆ ನಮ್ಮ ಪೂಜೆ ಮಾಡ್ಕೊಂಡು ಬರ್ತಿದ್ರು. ಅವ್ರವ್ರ ಗಾಡಿಗೆ ಬಂದ್ಮೇಲೆ ನಾನು ಗುಡುಗುಡು ಅಂತ ಒಳಗೆ ಹೋದೆ. ಬಿಗ್ ಗೈಸ್, ನಮ್ಮನೆ ಕಾಫಿ ಪೌಡರ್, ನಾವೇ ಕಾಫಿ ಬೆಳೆದು ಆ ಕಾಫಿಲೇ ಕಾಫಿ ಕುಡಿಯೋದು. ಈಗ ನಾನು ತುಂಬಾ ಕ್ರಿಟಿಕಲ್ ಮೂಮೆಂಟ್ ಅಲ್ಲಿ ಇದ್ದೀನಿ. ಅಪ್ಪನ ಜೊತೆ ಹೋಗ್ಲಾ ಅಣ್ಣನ ಜೊತೆ ಹೋಗ್ಲಾ ಅಂತ. ಬೈಕ್ ಗೆಲ್ಲುತ್ತಾ ಕಾರ್ ಗೆಲ್ಲುತ್ತಾ? ಬೈಕೇ ಗೆದ್ದಿತ್ತು. ಯಾಕೆಂದ್ರೆ ನಂಗೆ ಕಾರ್ಗಿಂತ ಬೈಕೇ ಇಷ್ಟ. ನೋಡಿ, ನಮ್ಮ ರೋಡ್ ಹೆಂಗ್ ಆಗೋಗಿದೆ, ರೋಡಲ್ಲಿ ಹೆಂಗ್ ಓಡಾಡೋದು. ಆದ್ರೂ ಇವತ್ತು ಆಫ್ ರೋಡಿಂಗ್ ಮೂಡಲ್ಲಿ ಚೆನ್ನಾಗಿ ಬಂದ್ವಿ ಅಣ್ಣ ತಂಗಿ ಅಂತೂ. ಸಖತ್ತಾಗಿರುತ್ತೆ ಬೈಕಲ್ಲಿ ಬರೋದಂತೂ. ಇನ್ನೊಂದ್ರ ಕಾಲೇಜ್ ಆದ್ರೆ ಬಿಡಿಸ್ಕೊಂಡೆ ಕಾಲೇಜಿಗೆ ಹೋದೆ. ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ನಿನ್ನೆ ಕೊಟ್ಟಿದ್ ನೋಟ್ಸ್ ಬಗ್ಗೆ ಹೊರಗಡೆ ಬಂದು ಡಿಸ್ಕಷನ್ ಮಾಡ್ತಿದ್ದಾರೆ ನಮ್ಮ ಹುಡುಗಿರೆಲ್ಲ. ನಾನು ಅವ್ರನ್ನೆಲ್ಲ ನೋಡ್ತಾ ನಿಂತಿದ್ದೀನಿ. ನಮ್ ಕ್ಲಾಸ್ ಫಿಗರ್ಸ್ನೆಲ್ಲ ಮಾತಾಡ್ಸಿ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಒಂದ್ ಸ್ವಲ್ಪ ಮೆಡಿಸನ್ ಬೇಕಿತ್ತು, ಮೆಡಿಸನ್ ತಗೊಂಡು ಹಾಸ್ಪಿಟಲ್ಗೆ ಹೋಗಿ ಬಂದ್ವಿ. ಈ ಮಳೆಗಾಲದಲ್ಲಿ ಎಲ್ಲರೂ ಹುಷಾರಾಗಿರಿ. ಒಂದ್ ಸ್ವಲ್ಪ ಹುಷಾರ್ ತಪ್ಪು ಅಂದ್ರೆ ಬೇಗ ಕ್ಲಿನಿಕ್ಗೆ ಅಥವಾ ಆಸ್ಪತ್ರೆಗೆ ಹೋಗ್ಬಿಟ್ಟು ತೋರಿಸ್ಕೊ ಬನ್ನಿ. ಆರೋಗ್ಯ ಮುಖ್ಯ ಗೈಸ್. ನಾವೇ ಇಲ್ಲ ಅಂದ್ಮೇಲೆ ದುಡ್ಡೆಲ್ಲ ಏನಕ್ಕೆ ಗೈಸ್, ಆರೋಗ್ಯ ಫಸ್ಟ್. ಸೊ ಅದಕ್ಕೆ ನೀವು ಹೆಲ್ತಿಯಾಗಿ ಇರ್ಬೇಕು. ಮನೆಯಿಂದ ಹೋಗ್ತಾ ಅಣ್ಣನ ಜೊತೆ ಹೋದೆ, ಬರ್ತಾ ಅಪ್ಪನ ಜೊತೆ ಬರ್ತಿದ್ದೀನಿ. ಹಾಗೆ ಆಲೂರಲ್ಲಿ ಬರ್ತಾ ಸಂತೆ ಇವತ್ತು ಆಲೂರಲ್ಲಿ. ಸೊ ಅದಕ್ಕೆ ಒಂದು ಸ್ವಲ್ಪ ತರಕಾರಿಗಳು ತಗೊಂಡು ಬಂದ್ವಿ ರಿಟರ್ನ್. ಮತ್ತೆ ಸಿಗುವ.